ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಏನು ಯೋಚನೆ ಮಾಡ್ತಿದ್ದೀರಾ? ಯಾಕೆ ಈ ರೀತಿ ಕೂತಿದ್ದೀರಾ? ಏನಿಲ್ಲಮ್ಮ, ಸುಮ್ಮನೆ ಹೀಗೆ ಕೂತಿದ್ದೆ. ನೀವು ಸುಮ್ಮನೆ ಕೂತಿಲ್ಲ ಅತ್ತೆ, ಸಂಪೂರ್ಣವಾಗಿ ಸೋತ್ ಕೂತಿದ್ದೀರಾ. ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಯಾಕೆ ಈ ರೀತಿ ಇದ್ದೀರಾ, ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತು. ಅಯ್ಯೋ, ಅಂಥದ್ದೇನು ಇಲ್ಲ ಅಂತ ಹೇಳಿದ್ನಲ್ಲ. ಇರೋದನ್ನ ಯಾಕತ್ತೆ ಮುಚ್ಚಿಡ್ತಿದ್ದೀರಾ? ಸ್ವತಃ ನೀವೇ ರಾಘವನ್ ಫೋನ್ ಮಾಡಿದ್ಮೇಲೂ ರಾಘವ ಇಲ್ಲಿಗೆ ಬರಲಿಲ್ಲ. ಅದೇ ತಾನೇ ನಿಮ್ಮ ಯೋಚನೆ. ನೋಡಿದ್ರ, ನಿಮ್ಮ ಮೌನ ಹೌದು ಅಂತಿದೆ. ನನಗೆ ಗೊತ್ತು ಅತ್ತೆ, ಇವತ್ತು ರಾಘವನ್ಗೆ ಯಾರು ಬೇಕಾಗಿಲ್ಲ. ಕೀರ್ತಿ ಒಬ್ಳಿದ್ರೆ ಸಾಕು. ನಿಮ್ಮ ಮಾತು ಅಂದ್ರೆ ಲೆಕ್ಕಕ್ಕಿಲ್ಲ. ಈ ಮನೆ ಒಟ್ಟು ಒಗ್ಗಟ್ಟು ಅವನಿಗೆ ಬೇಕಾಗಿಲ್ಲ. ರಾಘವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಗಾಯತ್ರಿ. ಅವನು ತುಂಬ ಒಳ್ಳೆ ಹುಡುಗ. ನಿಜ ಅತ್ತೆ, ರಾಘವನೇನೋ ಒಳ್ಳೆಯವನೇ. ಆದ್ರೆ ಅವನ್ ಒಳ್ಳೆತನನ ಇನ್ನೊಬ್ರು ದುರುಪಯೋಗ ಪಡಿಸ್ಕೊಳ್ಬಾರ್ದಲ್ವ ಅತ್ತೆ? ಯಾರ ಮಾತುಗೂ ಎದುರಾಡ್ಕೊಂಡು ಎಲ್ಲರ ಮಾತನ್ನ ಕೇಳಬೇಕು ಅಂತ ಈ ಮನೆ ಪಾಠ ಮಾಡುತ್ತೆ. ಅದೇ ಪಾಠ ಕೀರ್ತಿ ಮಾತನ್ನು ಕೇಳೋ ಹಾಗೆ ಮಾಡುತ್ತೆ. ಈಗೇನ್ ಮಾಡ್ತೀರಾ? ಅಲ್ಲಿ ಯಾರೂ ಇಲ್ಲ, ಇರೋಳು ಅವಳೊಬ್ಳೆ, ಎದುರಿಗೆ ರಾಘವ. ತಲೆ ಚಿಪ್ಪನ್ನ ತೆಗೆದು ನಮ್ಮನ್ನೆಲ್ಲ ಅಳಿಸಿ ಅವಳು ಅನ್ನೋ ಭಾವನೆನ ಪರ್ಮನೆಂಟ್ ಆಗಿ ನೆಟ್ಬಿಡ್ತಾಳೆ. ಆಮೇಲೆ ಖಂಡಿತ ರಾಘವ ವಸುದಾನ ಮದುವೆ ಆಗಲ್ಲ. ನಿಮ್ ಬಲ್ವಂತಕ್ ಮದುವೆ ಮಾಡ್ಕೊಂಡ್ರು ಅವ್ರ ಮನ್ಸು ಸದಾ ಕೀರ್ತಿನ ಹೊತ್ಕೊಂಡು ಓಡಾಡ್ತಾ ಇರತ್ತೆ. ಆಗ ಈ ಮನೆ ಮಗಳಿಗೆ ನ್ಯಾಯ ಏನ್ ಸಿಗುತ್ತೆ? ಅದು ಬಿಡಿ, ನೀವು ದತ್ತಮ್ಮನಿಗೆ ಕೊಟ್ಟು ಮಾತೇನಾಗತ್ತೆ? ಏನ್ ಗತಿ ಅತ್ತೆ? ಇದು ಸೀತಾರಾಮಯ್ಯನವರು ಮನೆತನದ ಗುಣಕ್ಕೆ ಹಚ್ಚೋ ಮಸಿ ತಾನೆ. ರಾಘವ ನಾನು ಅರ್ಧ ದಾರಿ ತನಕ ಬಂದು ಅಪ್ಪನ ಮಾತನ್ನ ನೆನೆಸ್ಕೊಂಡು ಹರಕೆ ತೀರ್ಸೋದಕ್ಕೆ ವಾಪಸ್ ಹೋದೆ ಅನ್ನೋ ಮಾತನ್ನ ನೀವು ನಂಬ್ತೀರಾ ಅತ್ತೆ? ಚಿಕ್ಕಮ್ಮವನ ಮುಖದಲ್ಲಿ ಈ ವಿಷಯ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಭಾವನೆ ಇದೆ. ಫೋನಲ್ಲಿ ಮಾತಾಡಿದ್ಮೇಲೆ ಹೌದು ಹೌದು ಅಂತ ತಲೆದೂಗುದು. ಇಷ್ಟಕ್ಕೂ ಸತ್ತೋರ್ ಹರಕೆ ತೀರ್ಸೋ ಸಂಪ್ರದಾಯನ ನೀವ್ ಯಾವತ್ತಾದ್ರೂ ಕೇಳಿದ್ದೀರಾ ಅತ್ತೆ? ಎಲ್ಲೋ ಒಂದ್ ಕಡೆ ತಂದೆ ಮಗ ಸೇರ್ಕೊಂಡು ಆಡ್ತಿರೋ ನಾಟಕ ಅಂತ ನಿಮ್ಗೆ ಅನಿಸ್ತಿಲ್ವಾ ಅತ್ತೆ? ನಾಟಕ ಆಡ್ಲಿ, ನೋಡೋಣ. ಆದ್ರೆ ಅದಕ್ಕೆ ನಮ್ಮನೆ ಯಾಕೆ ಬಲಿಯಾಗ್ಬೇಕು? ವಸುದ ಜೀವನ ಯಾಕೆ ಹಾಳಾಗ್ಬೇಕು? ನೀವು ಕೊಟ್ಟ ಮಾತು ಯಾಕೆ ಬೆಲೆ ಕಳ್ಕೋಬೇಕು? ಇಷ್ಟಕ್ಕೂ ಬೇಕಾಗಿರೋದು, ಮಾಡ್ಬೇಕಾಗಿರೋದು ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿರೋದು ನೀವು ಅತ್ತೆ. ಹಾಗಂತ ನಾನು ಈ ಸಮಯದಲ್ಲಿ ಹೇಳಿದ್ರು ತಪ್ಪಾಗತ್ತೆ. ಆದ್ರೆ ಈ ಮನೆ ಸೊಸೆಯಾಗಿ ನನಗಿಷ್ಟು ಮಾತಾಡೋ ಹಕ್ಕಿದೆ ಅಂತ ತಿಳ್ಕೊಂಡು ಮಾತಾಡಿದೆ. ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ ಅತ್ತೆ. ಚಚೆ, ನೀನೇನೋ ತಪ್ಪು ಮಾತಾಡಿಲ್ಲಮ್ಮ. ನೀನು ಮಾತಾಡಿದ ಪ್ರತಿಯೊಂದು ಮಾತಿಗೂ ಅರ್ಥ ಇದೆ. ಇಲ್ಲ, ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕು. ಯೋಚನೆ ಮಾಡಿ ಮಾಡ್ತೇನೆ. ಆಹಾ, ನನಗ್ ಬೇಕಾಗಿರೋದು ಅದೇ ಅಲ್ವಾ? ನಿಮ್ಮನ್ ರುಚಿಗಿಪ್ಸಿದ್ರೆ ಮಾತ್ರ ನಾನ್ ಅನ್ಕೊಂಡಿರೋ ಕೆಲ್ಸ ಆಗತ್ತೆ.
ದಿವಸದಿಂದ ನಾವಿಬ್ರು ಸುಮ್ಮನೆ ಕೂತಿದೀವಲ್ವಾ? ನಂಗೇನೋ ಹಾಗನ್ನಿಸ್ತಾ ಇಲ್ಲ. ಮತ್ತೇನು ಅನಿಸ್ತಿದೆ? ನಾವಿಬ್ರು ಮಾತಾಡ್ತಿದ್ದೀವಿ ಅನ್ನಿಸ್ತಿದೆ. ಬಾಯಿ ಬಿಡದೆ ಮಾತಾಡೋಕೆ ಸಾಧ್ಯನಾ? ಐ ಮೀನ್ ನೋಟದಲ್ಲೇ ಎಲ್ಲ ಅರ್ಥ ಆಗುತ್ತಾ? ಯಾಕಾಗಲ್ಲ? ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಸೋದೆ ಕಣ್ಗಳಲ್ವಾ? ಇದು ಕವಿಗಳ ಮಾತು ಅಲ್ಲ, ಎರಡು ಮಿಡಿವ ಹೃದಯಗಳ ಸ್ವತ್ತು. ಏನೋ ಗೊತ್ತಿಲ್ಲ ಕೀರ್ತಿ, ಈ ಹರಕೆ ತೀರ್ಸೋಕೆ ಬರ್ದೇ ಇದ್ದಿದ್ರೆ ನಾನು ನಿಜಕ್ಕೂ ಮಿಸ್ ಮಾಡ್ಕೋತಿದ್ದೆ. ದೇವ್ರನ್ನ ದೇವತೆನ ಚಾಮುಂಡೇಶ್ವರಿ ಹೆಣ್ದೇವ್ರು, ಸೊ ದೇವತೆ ಅಂತಾನೆ ಕರಿಬೇಕಲ್ವಾ? ಇಂಥ ಸಂದರ್ಭಗಳೇ ಅಲ್ವಾ ಜೀವನನ ಕಟ್ಕೊಡೋದು. ನಿಜ, ನಮ್ಮ ಜೀವನನ ನಾವೇ ಕಟ್ಕೋಬೇಕು. ಕಟ್ಟಿ ಹಾಕೋರ್ನ ತಟ್ಟಿ ದೂರ ತಡಬೇಕು. ಬೇಕಾಗಿಲ್ಲ ರಾಘವ್, ನಾವು ಗಟ್ಟಿಯಾಗಿದ್ರೆ ಸಾಕು. ನಮ್ಮ ಮನ್ಸುಗಳನ್ನ ಒಟ್ಟಿಗೆ ಕಟ್ಟಾಕೊಂಡ್ರೆ ಸಾಕು. ಸಡ್ಲ ಬಿಟ್ರೆ ತಾನೆ ಮತ್ತೊಬ್ರು ಇನ್ನೊಂದು ಮತ್ತೊಂದು ಮಾತಾಡೋದಕ್ಕೆ ಸಾಧ್ಯ. ಕೀರ್ತಿ, ಇಷ್ಟಕ್ಕೂ ಇಷ್ಟು ದಿವಸದಲ್ಲಿ ನೀನು ನಿಜವಾಗ್ಲೂ ಮಿಸ್ ಮಾಡ್ಕೊಂಡಿದ್ದೇನು? ನಿಷ್ಕಲ್ಮಶವಾದ ನಿಮ್ಮಿ ನೋಟನ, ನಿರ್ಮಲವಾದ ಈ ನಗುನ, ನನ್ನ ಮನ್ಸನ್ ಕದ್ದ ಈ ನಯನಗಳನ್ನ, ಸೀತಾರಾಮಯ್ಯನವ್ರ ಆಶೀರ್ವಾದನ, ಆಮೇಲೆ ಒಗ್ಗಟ್ಟು ಕುಟುಂಬನ, ನಂತರ ನನ್ನ ತಾಯಿ ಸ್ಥಾನ ತುಂಬಿದ ಅತ್ತೆನ, ಇನ್ನ ಸೀತಾರಾಮಯ್ಯನವ್ರ ಮಾತುಗಳನ್ನ, ಅವ್ರ ಮಾತುಗಳಲ್ಲಿ ಒಗ್ಗಟ್ಟು ಕುಟುಂಬನ ಒಡಿದೆ ಕಾಪಾಡೋ ಶಕ್ತಿ ಇದೆ. ಇವತ್ತಿಗೂ ಅವ್ರ ಮಾತುಗಳು ನನಗೆ ದಾರಿ ತೋರಿಸ್ತಾ ಇದೆ ಅನ್ಸುತ್ತೆ. ಜೀವನದ ಪಾಠಗಳನ್ನ ಹೇಳ್ಕೊಡ್ತಿದೆ, ಅನುಭವದ ಮಾತುಗಳನ್ನ ಕಟ್ಕೊಡ್ತಿದೆ. ಏನೋ ಗೊತ್ತಿಲ್ಲ ರಾಘವ್, ಯಾವಾಗ್ಲೂ ಅವ್ರ ಮಾತುಗಳನ್ನ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಯಾರಿಗೆ ಫೋನ್ ಮಾಡ್ತಿದ್ದೀರಿ ರಾಘವ್? ಸೀತಾರಾಮಯ್ಯನವ್ರ ಮಾತು ಕೇಳಿಸ್ತೀನಿ. ಹಲೋ ಹಲೋ ತಾತ, ನಾನು ರಾಘವ. ಹಾ, ಹೇಳು ರಾಘವ. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದಿ? ಏನಿಲ್ಲ ತಾತ, ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನಿಸ್ತು, ನಿಮ್ನ ನೋಡ್ಬೇಕು ಅನ್ನಿಸ್ತು. ಹೌದು ಕಣ, ಅನ್ನಿಸಿದಾಗ ಮಾತಾಡಿಬಿಡ್ಬೇಕು. ಯಾಕೆಂದ್ರೆ ಈ ಬಿಸಿ ಬದುಕು ಆಮೇಲೆ ಅದಕ್ಕೆ ಅವಕಾಶ ಕೊಡುತ್ತೋ ಇಲ್ವೋ. ಅನ್ಸಿದ್ದನ್ನ ಮಾತಾಡೋದಷ್ಟೇ ಅಲ್ಲ, ಅದನ್ನ ಮಾಡ್ಬಿಡ್ಬೇಕು ಅಲ್ವಾ ತಾತ? ಹಾ, ಮತ್ತೊಬ್ಬರಿಗೆ ತೊಂದರೆ ಆಗದೆ ಇರೋ ಯಾವುದೇ ಕೆಲಸನೂ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಅದನ್ನೇ ಮಾಡ್ತಿದ್ದೀನಿ ತಾತ. ಗೊತ್ತಪ್ಪ ರಾಘವ, ನೀನ್ ನಿಜಕ್ಕೂ ಬಹಳ ದೊಡ್ಡ ಮನುಷ್ಯ. ನಿನಗೆ ಒಳ್ಳೆ ಮನಸ್ಸಿದೆ ಕಣ. ಇಲ್ಲದೆ ಇದ್ರೆ ನೀನು ಹೊಸದ ಹಾಗೆ ಫೋನ್ ಮಾಡಿ ಸಾಂತ್ವನ ಹೇಳೋದಕ್ಕೆ ಹೇಗೆ ಸಾಧ್ಯ ಹೇಳು? ಯೋಚನೆ ಮಾಡಬೇಡ, ನಾನಿದ್ದೀನಿ ಅಂತ ಒಂದು ಮಾತು ಹೇಳಿದೆಯಲ್ಲ ರಾಘವ, ಅದು ನಿಜಕ್ಕೂ ಹೊಸದ ಹಾಗೆ ಹೊಸ ಜೀವನ ಕೊಡುತ್ತೆ ಕಣ. ನೀನು ವಯಸ್ಸಲ್ಲಿ ಚಿಕ್ಕವನಾದರೂ ಮನಸ್ಸಲ್ಲಿ ತುಂಬಾ ದೊಡ್ಡವನು ಕಣ. ಇವತ್ತು ನೀನು ಹಲೋ 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 ರಾಘವ. ಹಲೋ ತಾತ, ಸಿಗ್ನಲ್ ಸರಿ ಇಲ್ಲ ಅನ್ಸುತ್ತೆ, ನೀವು ಮಾತಾಡೋದು ಕೇಳಿಸ್ತಿಲ್ಲ. ಆಮೇಲೆ ಮಾಡ್ತೀನಿ ತಾತ. ಹುಚ್ಚುಳಿದ ತಾತನ್ ನೆನೆಸ್ಕೊಂಡು ಫೋನ್ ಮಾಡ್ಬಿಟ್ಟಿದೆ. ಸಿಗ್ನಲ್ ಇತ್ತು, ಆದ್ರೆ ನನಗೆ ಮ್ಯಾಚ್ ಆಗ್ಲಿಲ್ಲ. ಅವ್ರು ಮಾತಾಡಿದ್ದು ನಿಜಕ್ಕೂ ನಂಗೆ ತುಂಬಾನೇ ಸಂತೋಷ ಕೊಡ್ತು. ಆ ಸಂತೋಷ ಅವ್ರಿಗೆ ಸಿಗಕ್ಕೆ ನೀನೇ ಕಾರಣ. ನಿಜವಾಗ್ಲೂ ಕೀರ್ತಿ, ನೀನು ಗ್ರೇಟ್. ನಿನ್ ಮುಂದೆ ನಾನೇ ಚಿಕ್ಕವನು. ಹಾಗೆಲ್ಲ ಮಾತಾಡ್ಬೇಡಿ ರಾಘವ್. ದೊಡ್ಡೋರು ಚಿಕ್ಕವರು ಅನ್ನೋ ಭೇದ ಅಂತರನ ಹುಟ್ಟಿಸುತ್ತೆ. ಅಂತರ ನಿರಂತರ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ. ಆ ಸಮಸ್ಯೆಗಳನ್ನ ಹುಟ್ಟಾಕ್ತೋ ನಾನೇ ಅಲ್ವಾ? ಸ್ವಲ್ಪ ಪಶ್ಚಾತ್ತಾಪ ನನಗೆ ಇದೆ. ಕೀರ್ತಿ, ಒಂದು ನಿಮಿಷ, ನಾನು ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಬೋದಾ?
ಒಬ್ರು ಮುಖ ಒಬ್ರು ನೋಡ್ಕೊಂಡು ಎಷ್ಟೋ ಕಾಲ ಕಳೆದಿದ್ದೀವಿ ಅಲ್ವಾ ರಾಘವ್? ಈಗ ಇದ್ದಕ್ಕಿದ್ದ ಹಾಗೆ ಹೋಗಕ್ಕೆ ನಿಮಗ್ ಮನ್ಸ್ ಬರಲ್ಲ ಅಂತ ನನಗೆ ಗೊತ್ತು. ಬಲವಂತವಾಗಿ ಎದ್ದು ಹೋದ್ರು ನನ್ನನ್ನು ಬಿಡದೆ ಇರೋ ಮನ್ಸು ನಿಮ್ಮನ್ನ ಎಳಿತಾ ಇದೆ. ಆದ್ರೆ ಬೇರೆಯವರು ಹೊಸದ ಮಾತು ತಂದ್ಬಿಡ್ತಾರಲ್ವಾ, ಅದೇ ನಿಮ್ ಬೇಜಾರು ಅಂತಾನೂ ನನಗೆ ಗೊತ್ತು. ನಿನ್ ಜೊತೆ ಮಾತಾಡ್ತಾ ಇದ್ರೆ ಮಾತೆ ಮುಗಿಯಲ್ಲ. ನಿನ್ನ ನೋಡ್ತಾ ಇದ್ರೆ ಆ ನೋಟದ ದಣಿವೆ ತೀರಲ್ಲ. ಕದ್ದು ನೋಡ್ಬೇಕು ಅನ್ಸುತ್ತೆ. ರಾಘವ್, ಇವತ್ತು ನೀವ್ ನನ್ನನ್ನ ಸ್ವೀಕರಿಸೋ ದಿನ, ನಾನು ಕಾದಿದ್ದಕ್ಕೆ ಫಲ ಸಿಗೋ ದಿನ ಇವತ್ತು ಅಂತ ನನಗೆ ಅನಿಸ್ತಾ ಇದೆ. ನಿಮಗ್ ಮಾತು ಶುರು ಮಾಡೋದಕ್ಕೆ ಸ್ವಾಭಿಮಾನ ಅಡ್ಡ ಬರ್ತಿರ್ಬೋದು, ಆದ್ರೆ ನಿಮ್ಮ ಆ ಗುಣನೇ ನನ್ನಲ್ಲಿ ಅಭಿಮಾನ ಹೋಗ್ತದೆ. ನಿನ್ ಎದೆಯಿಂದ ಬರೋ ಬಿಸಿ ಉಸಿರನ್ನ ನನ್ ಕಿವಿ ಕೇಳ್ಬೇಕು ಅಂತ ಅನ್ಸುತ್ತೆ. ನಿನ್ ಕಣ್ಣಲ್ಲೇ ಹುಟ್ಟಾಕೋ ಪ್ರೀತಿ ಕವಿತೆನ ಓದೋ ಕವಿ ನಾನಾಗ್ಬೇಕು ಅಂತ ಅನ್ಸುತ್ತೆ. ಅಪ್ಪಾಜಿ ಹಾಲು. ಇದೇನಪ್ಪಾಜಿ ಫೋನ್ ಇಟ್ಕೊಂಡು ಹಾಗೆ ಕೂತಿದ್ದೀರಾ? ಯಾರಿಗಾದ್ರೂ ಫೋನ್ ಮಾಡ್ಬೇಕಾಗಿತ್ತಾ ಅಥವಾ ಫೋನ್ ಬರ್ಬೇಕಾಗಿತ್ತಾ? ರಾಘವ ಫೋನ್ ಮಾಡಿದ್ದ ಕಣೋ. ಹೌದಾ? ಏನಂತೆ ವಿಷಯ? ಏನಾದ್ರೂ ವಿಷಯ ಇಟ್ಕೊಂಡು ಫೋನ್ ಮಾಡಿದ್ರೆ ಅದು ಮಾಮೂಲಿಯಾಗಿರುತ್ತೆ. ಏನು ವಿಷಯ ಇಲ್ದೇನೆ ಫೋನ್ ಮಾಡಿದ್ದ, ಅದಕ್ಕೆ ಸಂತೋಷ. ನೋಡು ತಾತ, ನಿಮ್ ಧ್ವನಿ ಕೇಳ್ಬೇಕು ತಾತ ಅಂತ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾನೆ. ಏನ್ ಹೇಳ್ತಿ? ಹುಚ್ಚ ಹೌದಲ್ಲ. ಮಾರುತಿ, ನಮ್ ರಾಘವ ಒಳ್ಳೆ ಹುಡುಗ ಕಣ. ಆದ್ರೆ ಕೆಲವು ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ದಾನೆ. ಆದ್ರೆ ಈಗ ಬದಲಾವಣೆ ಆಗಿದೆ. ಎಲ್ಲ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗೋದೇ ಜೀವನ ಅಲ್ವೇ? ಕೀರ್ತಮ್ಮ ರಾಗಣ್ಣ ಒಂದಾದ್ರೆ ಮಾತ್ರ ಸರಿ ಹೋಗುತ್ತೆ ಅನ್ನೋದಕ್ಕೆ ಒಂದು ಅರ್ಥ ಬರೋದು ಅಪ್ಪಾಜಿ. ಆ ಕೆಲಸ ಆಗ್ತಿದೆ. ಈ ಮನೆಗೆ ಅದೇ ಬೇಕಾಗಿರೋದು. ಕುಚುಕು 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 ಎಲ್ಲಿ ಹೋದ ಈ ಕುಚುಕು? ಕತ್ತಲಲ್ಲಿ ನನಗೆ ಒಬ್ಬನಿಗೆ ಇರೋಕ್ಕಾಗಲ್ಲ ಅಂತ ಗೊತ್ತಲ್ವಾ ಅವನಿಗೆ? ಕೀರ್ತಿ ಅವ್ರ ರೂಮಿಗೆ ಏನಾದ್ರು ಹೋದ್ನಾ? ನೋಡ್ತೀನಿ. ಕುಚುಕು ಏನು? ಯಾರೋ ಇವರೆಲ್ಲ? ಏನೋ ಇದು? ನನ್ನ ಕೀರ್ತಿ ಅವ್ರಿಗೆ ಯಾಕೋ ಹೊಡಿಬೇಕು? ಸ್ವಲ್ಪ ಸುಮ್ಮನಿರ್ತೀಯ? ಅಲ್ಲ ಕಣೋ,
ಇದೆಲ್ಲ ಅವ್ರ ಗಂಡನ ಕಡೆಯವ್ರು ಮಾಡಿಸಿರ್ಬೇಕು ಅನ್ಸುತ್ತೆ. ಅಲ್ಲ, ಡೈವರ್ಸ್ ಕೊಟ್ಟಿದ್ದು ಸಾಕಾಗ್ಲಿಲ್ಲ ಅಂತ ಈಗ ಸಾಯ್ಸೋಕ್ ಹೊರಟಿದ್ದಾನಲ್ಲ ಅವ್ರ ಗಂಡ. ಅವನೇನ್ ಮನುಷ್ಯನೇನ? ಗೊತ್ತಿಲ್ಲದೆ ಏನು ಮಾತಾಡ್ಬೇಡ. ಸಾಕು ಸುಮ್ನಿರೋ. ನಿಂಗೆ ಡೀಟೇಲ್ ಆಗಿ ವಿಷಯ ಗೊತ್ತಿದ್ಯಾ? ನಾನು ಹೇಳಿದ್ಮೇಲೆ ತಾನೇ ನಿಂಗೆ ಕೀರ್ತಿ ಅವ್ರ ವಿಷಯ ಗೊತ್ತಾಗಿರೋದು. ಪಾಪ ಅವ್ರ ಗರ್ಭಿಣಿ. ರಾಘವ, ಅವ್ರಿಗೇನಾದ್ರೂ ತೊಂದರೆ ಆದ್ರೆ? ಏನು ಆಗಲ್ಲ, ಕೀರ್ತಿಗೇನು ಆಗಲ್ಲ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಕುಚುಕು ಮೇಡಮ್, ಡಾಕ್ಟರ್ ಅಲ್ಲಿ ಮೇಡಮ್. ಡ್ಯೂಟಿ ಡಾಕ್ಟರ್ ಬರ್ಬೇಕು, ಇನ್ನೂ ಬಂದಿಲ್ಲ ಸರ್. ಕರ್ಸಿ ಮೇಡಮ್ ಬೇಗ. ಕರ್ಸ್ರಿ, ಕಾಲ್ ದ ಡಾಕ್ಟರ್. ಬರ್ತಾರೆ, ವೆಯ್ಟ್ ಮಾಡಿ. ಡ್ಯೂಟಿ ಡಾಕ್ಟರ್ ಇನ್ನೂ ಬಂದಿಲ್ಲ, 5 ಮಿನಿಟ್ಸ್ ಆಗುತ್ತೆ. ಡ್ಯೂಟಿ ಡಾಕ್ಟರ್ ಇರ್ಬೇಕಾಗಿರೋದು ಆಸ್ಪತ್ರೆಯಲ್ಲಿ ಎಲ್ಲಿ ಹೋಗ್ಸತ್ತಿದ್ದಾರೆ? ಕರೆಕ್ಟ್, ಬದುಕಿಸ್ಬೇಕಾದವ್ರು ಎಲ್ಲಿ ಹೋಗ್ಸತ್ತಿದ್ದಾರೆ? ಸರ್, ಫಸ್ಟ್ ಏಡ್ ನಡೀತಾ ಇದೆ. ನಿಮ್ ಕಷ್ಟ ನಮಗೂ ಅರ್ಥ ಆಗುತ್ತೆ, ವೆಯ್ಟ್ ಮಾಡಿ. ಮೇಡಮ್, ಒಂದು ಫೋನ್ ಆದ್ರೂ ಮಾಡಿ ಮೇಡಮ್, ಬೇಗ ಬೇಗ. ಬರ್ತಾ ಇದ್ದಾರೆ, ವೆಯ್ಟ್ ಮಾಡಿ. ಅವಳು ಗರ್ಭಿಣಿ ರೀ. ಅವಳಿಗೂ ಮಗುಗೆ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡೋದು? ಕರೆಸ್ರಿ ಬೇಗ ಅವ್ರನ್ನ. ಸಮಾಧಾನ ಮಾಡ್ಕೊಳ್ಳಿ, ಬರ್ತಾರೆ, ವೆಯ್ಟ್ ಮಾಡಿ. ಎಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ? ಡಾಕ್ಟರ್ ಇಲ್ಲ. ಇರ್ತಾರೆ, ಅವರಿಗೂ ಎಮರ್ಜೆನ್ಸಿ ಇರುತ್ತೆ, ಹೊರಗಡೆ ಹೋಗಿರ್ತಾರೆ. ನಾನು ಡಾಕ್ಟರ್ ಅಭಯ್. ನೋಡಿ, ನಿಮಗೆ ನಿಮ್ಮ ಕೇಸ್ ಎಷ್ಟು ಇಂಪಾರ್ಟೆಂಟು, ಎಮರ್ಜೆನ್ಸಿನೋ, ನಮಗೂ ಹಾಸ್ಪಿಟಲ್ಗೆ ಬರೋ ಪ್ರತಿಯೊಂದು ಕೇಸು ಇಂಪಾರ್ಟೆಂಟ್ ಇದೆ. ಸಿಸ್ಟರ್, ಎಸ್ ಡಾಕ್ಟರ್? ಇವರಿಗೆ ಫಸ್ಟ್ ಏಡ್ ಮಾಡಿ. ಅಲ್ಲ ಡಾಕ್ಟರ್, ನಮ್ದು ಬಿಡಿ. ಡಾಕ್ಟರ್ ನಾನು ನೀವು ಫಸ್ಟ್ ಏಡ್ ತಗೊಳ್ಳಿ, ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಿದ್ದಾರೆ. ಹಲೋ, ರಾಘವ ತಾನೆ? ಹಾ ನಾನೇ. ಹಬ್ಬ ಅಲ್ವೋ, ನಿನಗೋಸ್ಕರ ಕಾದು ಕಾದು ಎಲ್ರಿಗೂ ಸಾಕಾಗೋಯ್ತು ಕಣೋ. ಇಲ್ಲಿ ಇಷ್ಟೊತ್ತಿಗೆ ನೀನು ಈ ಮನೆಗೆ ಹಳಬನಾಗ್ಬೇಕಾಗಿತ್ತು. ಆದ್ರೆ ಯಾಕೋ ಏನೋ ನೀನ್ ಮಾಡ್ತಿರೋದು ನೋಡ್ತಾ ಇದ್ರೆ ಹೊಸಬನಾಗಿ ನಮ್ಮಗಳ ಮುಖ ನೋಡ್ತೀಯೇನೋ ಅಂತ ಅನ್ನಿಸ್ತಾ ಇದೆ. ಅಮ್ಮ, ಆಮೇಲೆ ಫೋನ್ ಮಾಡ್ಲಾ? ಬೇಕಾಗಿಲ್ಲ ಕಣೋ. ನೀನು ಇನ್ನೂ ಯಾಕೆ ಅಲ್ಲಿಂದ ಹೊರಟು ಬಂದಿಲ್ಲ, ನನ್ಗೆ ಅದಕ್ಕೆ ಉತ್ತರ ಹೇಳು ಸಾಕು. ಬರೋ ಮನಸ್ಥಿತಿಲಿ ನಾನಿಲ್ಲ ಅಮ್ಮ. ಅಂದ್ರೆ ಆಗಿರೋದನ್ನ ಆಗ್ತಿರೋದನ್ನ ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಮಾಡಿದ್ರು ಅದು ನಿಮ್ಗೆ ಅರ್ಥ ಆಗಲ್ಲ. ಓ, ಹಾಗಾದ್ರೆ ಅವಳಲ್ಲಿ ಸರಿಯಾಗಿ ಅರ್ಥ ಮಾಡಿಸ್ತಿದ್ದಾಳೆ ಅಂತ ಆಯ್ತು. ಸೊಸೆ